ಎಲ್ಲರಿಗೂ ಸುಸ್ವಾಗತ. PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್ಗೆ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಗಮನಕ್ಕೆ ಬಹು ಆಯ್ಕೆ ಪ್ರಶ್ನೆ ಕ್ಷಮಾಕ್ಷರದೊಂದಿಗೆ ಸರಿಯುತ್ತರಕ್ಕೆ 1 ಅಂಕ. 1ನೇ ಕ್ವಶನ್. ಅನುನಾಸಿಕ ಸಂಧಿಗೆ ಉದಾಹರಣೆ ಇದು. ಎ. ದೇವೇಂದ್ರ, ಬಿ. ಮಳೆಗಾಲ, ಸಿ. ವಾಗ್ನೇಯ, ಡಿ. ದಿಗಂತ. ಸಿ. ವಾಗ್ನೇಯ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. 2ನೇ ಕ್ವಶನ್. ಒಬ್ಬರು ಹೇಳಿದ್ದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಎ. ಅರ್ಧವಿರಾಮ ಚಿಹ್ನೆ, ಬಿ. ಉದಾಹರಣೆ ಚಿಹ್ನೆ, ಸಿ. ವಾಕ್ಯನಿಷ್ಠೆಯ ಚಿಹ್ನೆ, ಡಿ. ಭಾವಸೂಚಕ ಚಿಹ್ನೆ. ಬಿ. ಉದಾಹರಣೆ ಚಿಹ್ನೆ ಕರೆಕ್ಟ್ ಆನ್ಸರ್. 3ನೇ ಕ್ವಶನ್. ಅಂಗೈ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಡಿ. ಹಂಚಿ ಸಮಸ್ಯೆಗೆ ಉದಾಹರಣೆಯಾಗಿದೆ. 4ನೇ ಕ್ವಶನ್. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಎ. ಸಮಾನಾರ್ಥಕ ಅವ್ಯಯ, ಬಿ. ಅನುಕರಣ ಅವ್ಯಯ, ಸಿ. ಕ್ರಿಯಾರ್ಥಕ ಅವ್ಯಯ, ಡಿ. ಭಾವಸೂಚಕ ಅವ್ಯಯ. ಎ. ಸಮಾನಾರ್ಥಕ ಅವ್ಯಯ. 5ನೇ ಕ್ವಶನ್. ಸಾವಿತ್ರಿಯಳು ಈ ಪದದಲ್ಲಿರುವ ವಿಭಕ್ತಿ. ಎ. ದ್ವಿತೀಯ, ಬಿ. ತೃತೀಯ, ಸಿ. ಪಂಚಮಿ, ಡಿ. ಸಪ್ತಮಿ. ಡಿ. ಸಪ್ತಮಿ ಕರೆಕ್ಟ್ ಆನ್ಸರ್. 6ನೇ ಕ್ವಶನ್. ಒಂದು ಅಥವಾ ಅನೇಕ ವಾಕ್ಯಗಳನ್ನು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಎ. ಸಾಮಾನ್ಯ ವಾಕ್ಯ, ಬಿ. ಸಂಯೋಜಿತ ವಾಕ್ಯ, ಸಿ. ಮಿಶ್ರ ವಾಕ್ಯ, ಡಿ. ಪ್ರಶ್ನಾರ್ಥಕ ವಾಕ್ಯ. ಸಿ. ಮಿಶ್ರ ವಾಕ್ಯ ಕರೆಕ್ಟ್ ಆನ್ಸರ್. ರೋಮನ್ ಅಂಕಿ 2. ಸಂಬಂಧಿ ಪದ ಬರೆಯುವುದನ್ನು ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. 7ನೇ ಕ್ವಶನ್. ಹುಳಹುಪ್ಪಡಿ, ಜೋಡುನಿ, ತುತ್ತುದಿ. ಉತ್ತರ ದ್ವಿರುಕ್ತಿ. ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. 9ನೇ ಕ್ವಶನ್. ವೈಶಾಖ ಬೇಸಿಗೆ, ಉತ್ತರ ಕೊಡಲಿ. 10ನೇ ಕ್ವಶನ್. ಮಾಡಲಿ ವಿದ್ಯಾರ್ಥಕ, ಮಾಡಿಯನು ಉತ್ತರ ಸಂಭಾವನಾರ್ಥಕ. ರೋಮನ್ ಅಂಕಿ 3. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದನ್ನು ವಾಕ್ಯ ರೂಪದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಉತ್ತರ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲವರ್ಥ. 12ನೇ ಕ್ವಶನ್. ಸುಕುಮಾರಸ್ವಾಮಿಯ ತಾಯಿ ಹೆಸರೇನು? ಉತ್ತರ ಸುಕುಮಾರಸ್ವಾಮಿಯ ತಾಯಿಯ ಹೆಸರು ಯಶೋಭದ್ರೆ. ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ್. ಧರ್ಮ ಬುದ್ಧಿಯನ್ನು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಉತ್ತರ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವಗುರು ದ್ವಿಜರ ಪೂಜೆಯನ್ನು ಮಾಡುತ್ತಾ ಕಳೆದನು. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮನ ನೆತ್ತಿಯನ್ನು ಕುಕ್ಕಿದೆ. ದ್ರೋಣನು ಪರಶುರಾಮನಿಗೆ ಬಳಿಗೆ ಏಕೆ ಬಂದನು? ಉತ್ತರ ದ್ರೋಣನು ಪರಶುರಾಮನ ಬಳಿಗೆ ಸಂಪತ್ತನ್ನು ಬೇಡಲು ಬಂದನು. 17ನೇ ಕ್ವಶನ್. ಪೆರಿಯಾರ್ ಅವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು? ಉತ್ತರ ಪೆರಿಯಾರ್ ಅವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಳಗಂ. ರೋಮನ್ ಅಂಕಿ 4. 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಉತ್ತರದ ಅಂಶವನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕ. 17. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸತ್ಯಕ್ಕನು? ಸೀತೆಯ ಅಗಲಿಕೆಯಿಂದ ಶೋಕಪತ್ತನಾದ ರಾಮನನ್ನು ಕುರಿತು ಲಕ್ಷ್ಮಣನು ತಾಳಿಕೋ ಅಣ್ಣ ತಾಳಿಕೋ, ಅಖಿಲ ಲೋಕಕ್ಕೆ ತೇಜವನ್ನು ನೀಡುವ ಸೂರ್ಯನೇ, ತನ್ನ ತೇಜವನ್ನು ಕಳೆದುಕೊಂಡರೆ ತೇಜವನ್ನು ನೀಡುವವರು ಯಾರು? ರಾಮನೇ, ಧೈರ್ಯವನ್ನು ಕಳೆದುಕೊಂಡರೆ ಅಖಿಲ ಲೋಕಕ್ಕೆ ಸ್ಥೈರ್ಯವನ್ನು ನೀಡುವವರು ಯಾರು? ಧೈರ್ಯವಾಗಿರು ಎಂದು ಸಮಾಧಾನಪಡಿಸಿದನು. ರಾಜರ ಪ್ರಕೃತಿ ಹೇಗಿರುತ್ತದೆ? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಸಿರಿಯು ರಾಜನಿಗೆ ಒಲಿದರೆ ಆಗುವ ಅನಾಹುತಗಳಾವು? ಇದು ಸಹ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಎಲ್ಲವೂ. ಅರಸ ವೃಷಭಾಂಕನ ಸುಕುಮಾರಸ್ವಾಮಿಯ ಮನೆಗೆ ಬರಲು ಕಾರಣವೇನು? ಇದು ಸಹ ನೋಡಿ. ರತ್ನದೀಪದಿಂದ ಬಂದ ವ್ಯಾಪಾರಿಯು ಲಕ್ಷ ದಿನಾರಗಳ ಬೆಲೆಬಾಳುವ ನವರತ್ನ ಕುಂಭಗಳನ್ನು ಮಾರಾಟ ಮಾಡಲು ಉಜ್ಜಯಿನಿಗೆ ಬಂದು ರಾಜ ವೃಷಭಾಂಕ ಹಾಗೂ ಮಹಾರಾಣಿ ಜ್ಯೋತಿರ್ಮಲೆಗೆ ತೋರಿಸಿದಾಗ ಅದರ ಬೆಲೆ ಕೇಳಿ 1,00,000 ದಿನಾರು ಎಂದು ತಿಳಿದುಕೊಳ್ಳದೆ ಕಳುಹಿಸಿದರು. ಇದು ಹಾಗೆ ನೋಡ್ಕೊಳ್ಳಿ. ಇದು ಸಹ 22ನೇ ಕ್ವಶನ್. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಕವಿ ಜಿ. ಎಸ್. ಶಿವರುದ್ರಪ್ಪ ಅವರು ಹೇಳಿದ್ದಾರೆ? ಉತ್ತರ ಜಗತ್ತಿನಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ, ಕ್ರೈಸ್ತ ಮೊದಲಾದ ಎಲ್ಲ ಮತಗಳು ಮತ್ತು ಧರ್ಮ ಗ್ರಂಥಗಳು ಮನುಷ್ಯನ ಜೀವನಕ್ಕೆ ದಾರಿ ತೋರುವ ಮಾರ್ಗದರ್ಶಕಗಳು ಎಂದು ತಿಳಿಯಬೇಕು. ಇದು ಸಹ ನೋಡಿಕೊಳ್ಳಿ. 23ನೇ ಕ್ವಶನ್. ದ್ರುಪದನು ದ್ರೋಣನಿಗೆ
ದ್ರೋಣನಿಗೆ ಗರ್ವದಿಂದ ಹೇಳಿದ ಮಾತುಗಳ್ಯಾವು? ಸಭಾಮಂಟಪವನ್ನು ಪ್ರವೇಶಿಸಿದ ದ್ರೋಣನು ದ್ರುಪದನನ್ನು ಕುರಿತು ನಾನು ಯಾರೆಂಬುದನ್ನು ತಿಳಿದಳೆ ಎಂದು ಪ್ರಶ್ನಿಸಿದಾಗ ದ್ರುಪದನು ಗರ್ವದಿಂದ ನಿನ್ನನ್ನು ನಾನು ತಿಳಿಯೆನೆ, ನನ್ನನ್ನು ನೀನು ಎಲ್ಲಿ ಕಂಡಿದ್ದೆಯೋ? ರಾಜನಿಗೆ ಮತ್ತು ಬ್ರಾಹ್ಮಣನಿಗೆ ಎಲ್ಲಿಯ ಗೆಳೆತನ? ಮನುಷ್ಯರು ಇಷ್ಟೊಂದು ನಾಚಿಕೆಯಿಲ್ಲದವರಾಗಿದೆಯೇ ಎಂದು ದ್ರೋಣನಿಗೆ ತುಂಬ ಮರ್ಯಾಘಾತವಾಗಿ ಹೀಯಾಳಿಸಿ ನುಡಿದನು. 24ನೇ ಕ್ವಶ್ಚನ್. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ. ಇದು ಸಹ ನೋಡಿಕೊಳ್ಳಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಮಹಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛ ಜಾಗದಲ್ಲಿರಿಸಿ ಹೂವುಗಳನ್ನು ಧರಿಸಿ ನಮಸ್ಕರಿಸಿ ಪೂಜಿಸತೊಡಗಿದನು. 26ನೇ ಕ್ವಶ್ಚನ್. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಇದು ಸಹ ನೋಡಿಕೊಳ್ಳಿ. 27ನೇ ಕ್ವಶ್ಚನ್. ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಇಂದು ಮರುಗಲು ಕಾರಣವೇನು? ಇದು ಸಹ ನೋಡಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ರೋಮನ್ ಅಂಕಿ 5. ಕವಿಗಳ ಮತ್ತು ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೆಯಿರಿ. ಅವ್ರ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಇವೆಲ್ಲವೂ ವಾಕ್ಯರೂಪದಲ್ಲಿ ಬರೆಯೋದಿಷ್ಟೇ. ಪೂತಿನ ನರಸಿಂಹ ಅವರ ಬಗ್ಗೆ ಬರೆಯಬೇಕಾಗುತ್ತದೆ. ರನ್ನ ಬಗ್ಗೆ ನೋಡೋಣ. ರನ್ನ ಕನ್ನಡದ ಕವಿ ರತ್ನಾಕರರಲ್ಲಿ ಒಬ್ಬನಾದ ರನ್ನ ಮಹಾಕವಿ. ಸಾಮಾನ್ಯ ಶಕ ಸುಮಾರು 10ನೇ ಶತಮಾನ ಬಾಗಲಕೋಟೆ ಜಿಲ್ಲೆಯ ಮುದ್ದೇಬಿಹಾಳ ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ಇದು ಸಹ ನೋಡಿಕೊಳ್ಳಿ. ಪ್ರಸ್ತಾರ ಹಾಕಿ ಗುಣ ವಿಭಜಿಸಿ ಛಂದಸ್ಸನ್ನು ಹೆಸರಿಸಿ. ಇದು ಸಹ ನೋಡ್ಕೊಳ್ಳಿ. ಪ್ರಸ್ತಾರ ಹಾಕುವುದು, ಗಣ ಛಂದಸ್ಸಿನ ಹೆಸರು ಬರೆಯುವುದು. ಒಟ್ಟು ಇಷ್ಟನ್ನು ಬರೆದರೆ ಸಹ 3 ಅಂಕಗಳನ್ನು ನೀಡುತ್ತಾರೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯುವುದು, ಸಮನ್ವಯ ಮಾಡುವುದು. ಅಲಂಕಾರ ಹೆಸರಿಸುವುದು 1 ಅಂಕ, ಲಕ್ಷಣ ಬರೆಯುವುದು 1 ಅಂಕ, ಅಂಶಗಳನ್ನು ರೂಪಿಸಿ ಸಮನ್ವಯಿಸುವುದು 1 ಅಂಕ. ಒಟ್ಟಿನಲ್ಲಿ ಇದಕ್ಕೆ 3 ಅಂಕಗಳು ಸಹ ಇರುತ್ತವೆ. ಗಾದೆಯನ್ನು ವಿಸ್ತರಿಸುವುದು, ತಾಳಿದವನು ಬಾಳೆಹನ ಅಥವಾ ಹಾಸಿಗೆ ಇದ್ದಷ್ಟು ಖಾಲಿ ಕಪ್ಪು. ಇದು ಸಹ ತುಂಬ ಆನ್ಯುವಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಇರುತ್ತದೆ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. 10-10-10 ಹಣ. ಆಯ್ಕೆ: ಪ್ರಸ್ತುತ ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಪ್ರವಾಸ ಕಥನದಿಂದ 5 ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಸಹ ನೋಡ್ಕೊಳ್ಳಿ. ಇದು ಸಹ ಆನ್ಯುವಲ್ ಎಕ್ಸಾಮ್ ಬರುವಂಥ ಸಾಧ್ಯತೆ ಇದೆ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಇದು ಸಹ ನೋಡ್ಕೊಳ್ಳಿ. ವೃಕ್ಷ ಸಾಕ್ಷಿಯೆಂದು ಮುನ್ನ ಪೆದ್ದಿರೋಂ ಕೆಳದಿಳಿರೋಂ. ಇದು ಸಹ ನೋಡ್ಕೊಳ್ಳಿ. ಹಾಗೆಯೇ ಪ್ರೀತಿಯ ಹಣತೆಯ ಹೆಚ್ಚೋಣ. ರೆಕ್ಕೆಯಂ ಬೀಚಿತು ಚೇತನಗೊಳಿಸಿತು. 38ನೇ ಕ್ವಶ್ಚನ್. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲು ಸಿಡಿದಂಗ. ಈ ಮಾದರಿ ಪ್ರಶ್ನೆಗಳಲ್ಲಿ ಬರುವಂಥ ಸಂದರ್ಭ ಸಾರಾಂಶಗಳನ್ನು ಎಲ್ಲವನ್ನು ಓದ್ಕೊಂಡ್ರೆ ಒಂದು 3 ಬರುವಂಥ ಸಾಧ್ಯತೆ ಇರುತ್ತದೆ. ಎಲ್ಲವನ್ನು ಓದ್ಕೊಳ್ಳಿ. ಹಾಗೆಯೇ ಪದ್ಯ ಭಾಗ ಪೂರ್ಣಗೊಳಿಸುವುದು. ಹಸುರ ಆಗಸ. ಇದು ಸಹ ಇಂಪಾರ್ಟೆಂಟ್. ಹೊಸ ಹೂವಿನ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಪದ್ಯಗಳನ್ನು ನೋಡೋಣ. ಹಸುರಾಗಸ ಹಸುರು ಮುಗಿಯಲು, ಹಸುರು ಗದ್ದೆಯ ಬಯಲು, ಹಸುರಿನ ಮೇಲೆ ಹಸುರು ಕುಣಿವೆ, ಹಸುರು ಸಂಜೆಯ ಬಿಸಿಲು. ಅಥವಾ ಇದು ನೋಡಿ. ಹೊಸ ಹೂವಿನ ಕಪ್ಪು ಹಸಿರು, ಎಳಿರಿನ ತಂಪು ತಪ್ಪು ಹಸಿರು, ಹಕ್ಕಿಯ ಕೊರಲಿಂಪು ಹಸಿರು, ಹಸಿರೆಳೆಹಸಿರು. ಇದು ಸಹ ಇಂಪಾರ್ಟೆಂಟ್ ಆಗಿರ್ತವೆ. 2ಗಳನ್ನು ಓದ್ಕೊಳ್ಳಿ. ಆನ್ಯುವಲ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಇದೆ. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯಾಧರಿಸಿ ಸಾರಾಂಶ ಬರೆಯುವುದು. ಇದು ಸಹ ನೋಡ್ಕೊಳ್ಳಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಸಹ ನೋಡ್ಕೊಳ್ಳಿ. ಹಾಗೆ 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾದ ಬಗೆಯನ್ನು ತಿಳಿಸಿ. ಅಥವಾ ವಿಶ್ವೇಶ್ವರಯ್ಯ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿಕಾರಿ ಬದಲಾವಣೆಗಳ ಕುರಿತು ಬರೆಯಿರಿ. ಎಲ್ಲ ಆನ್ಸರ್ ಇದೆ. ಇದು ಸಹ ಓದ್ಕೊಳ್ಬೇಕಾಗುತ್ತೆ. ಎಲ್ಲ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಂಡು ಓದ್ಕೊಳ್ಳಿ. ನೋಡಿ, ಎಲ್ಲ ಆನ್ಸರ್ ಕೀ ಆನ್ಸರ್ ಇದೆ.
ನೋಡಿ. ಅವು ಎರಡು ಕ್ವಶನ್ನು ಸಹ ಆನ್ಸರ್ ಎರಡು ಸಹ ಆನ್ಸರ್ಗೆ ನೋಡಿ ಓದ್ಕೊಳ್ಳಿ ಆರಾಮಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂತ. ಹಾಗೆಯೇ ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಮಾತುಗಳಲ್ಲಿ ಬರೆಯಿರಿ. ಅಥವಾ ಪಾಂಡವರು ತನ್ನ ಸಹೋದರರೆಂದು ತಿಳಿದಾಗ ಕರ್ಣನ ಪರಿಸ್ಥಿತಿಯನ್ನು ಕವಿ ಕುಮಾರವ್ಯಾಸ ಹೇಗೆ ಚಿತ್ರಿಸಿದ್ದಾನೆ? ಆನ್ಸರ್ ನೋಡ್ಕೊಳ್ಳಿ. ನೋಡಿ ಆನ್ಸರ್ ಇದೆ, ಎಲ್ಲವನ್ನು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಳ್ಳಿ. ನೋಡಿ ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗಿರುತ್ತವೆ, ಓದ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನಾದರೂ ಸೌಲಭ್ಯ ಬೇಕಾದರೆ 10ನೇ ತರಗತಿಯವರಿಗೆ ಕಾಮೆಂಟ್ ಮಾಡಬಹುದು. ನಾವು ಆದಷ್ಟು ಸಹಾಯ ಮಾಡುತ್ತೇವೆ ಎಂದು ಹೇಳಬೇಕಾಗುತ್ತದೆ. ಹಾಗೆಯೇ ಇದು ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು, ಇದು ಸ್ಪಷ್ಟವಾಗಿ ಅರ್ಥವಾಗುವಂತೆ ಇದು ಎಲ್ಲವೂ ಓದಿಕೊಂಡ ನಂತರ ಆನ್ಸರ್ ಮಾಡಬೇಕಾಗುತ್ತದೆ. ನೋಡಿ ಎಲ್ಲವೂ ಪ್ರಶ್ನೆಗಳು ನೋಡೋಣ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಯಾವ ಯಾವ ಬಗೆಯ ಹಕ್ಕಿಗಳು ಬರುತ್ತವೆ? 2ನೇ ಪ್ರಶ್ನೆ, ರಂಗನತಿಟ್ಟು ಪಕ್ಷಿಗಳನ್ನು ಆಕರ್ಷಿಸಲು ಕಾರಣವೇನು? ಅಲ್ಲಿ ಅದರೊಳಗಡೆ ಆನ್ಸರ್ ಇರ್ತದೆ, ನಾವು ಅಷ್ಟೇ ಹುಡುಕಾಡಬೇಕು. ನೋಡ್ಕೊಳ್ಳಿ, ಇದು ಆನ್ಸರ್ ನೋಡಿ. ಪತ್ರಲೇಖನ ಬರೆಯುವುದು, ಪತ್ರಲೇಖನ ನೋಡ್ಕೊಳ್ಳಿ. ವ್ಯಾವಹಾರಿಕ ಪತ್ರ ಮತ್ತು ಮನವಿ ಪತ್ರ, ಖಾಸಗಿ ಪತ್ರ, ತಂದೆಗೆ ಪತ್ರ, ಪ್ರಬಂಧ ಬರವಣಿಗೆ, ವಿದ್ಯಾರ್ಥಿಯ ಜ್ಞಾನವರ್ಧನೆ, ಗ್ರಂಥಾಲಯ ಮತ್ತು ಭಾರತದ ವೈಜ್ಞಾನಿಕ ಪ್ರಗತಿಯ ದ್ಯೋತಕ ಚಂದ್ರಯಾನ ಇವೆಲ್ಲವೂ ಸಹ ಬರುವ ಸಾಧ್ಯತೆ ಇರುತ್ತದೆ ಆನ್ಯುವಲ್ ಎಕ್ಸಾಮ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.